ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಹತ್ರನೂ ಪಡೆಗಳಿವೆ, ಗುಸ್ಕೆ ಮಾರೆಂಗೆ. ವೀಕ್ಷಕರೇ, ಇವತ್ತು ಮಮತಾ ಬ್ಯಾನರ್ಜಿಯ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹಿಂಗೆ ಹೇಳ್ದಂಗಿದೆ. ಯಾವುದೋ ಮುಲ್ಲನ ಒತ್ತಡದಿಂದ 22 ವರ್ಷದ ಹುಡುಗಿಗಾಗಿ 1500 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿಕೊಂಡು ಅರೆಸ್ಟ್ ಮಾಡಿಸಿದ್ರಲ್ಲ, ಆ ಕಾರಣಕ್ಕೆ ದೀದಿಗೆ ಈ ಡೈಲಾಗನ್ನು ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೇಳ್ದಂಗಿದೆ. ಹೇಗೆ ಮಮತಾ ಬ್ಯಾನರ್ಜಿ ತನ್ನ ಪೊಲೀಸರನ್ನ ಗುರ್ಗಾಂವ್ಗೆ ಕಳಿಸಿ ಈ ಹುಡುಗಿಯನ್ನ ಅರೆಸ್ಟ್ ಮಾಡಿಸಿದ್ರು, ಹಾಗೆಯೇ ಹಿಮಂತ್ ಬಿಸ್ವಾ ಶರ್ಮಾ ಅವರು ಕೂಡ ಅವರ ಪೊಲೀಸ್ ಪಡೆಗಳನ್ನು ಪಶ್ಚಿಮ ಬಂಗಾಳಕ್ಕೆ ಕಳಿಸಿ ಈ ಮುಲ್ಲಾನನ್ನ ಹೇಳ್ಕೊಂಡು ಬರೋದಕ್ಕೆ ತಯಾರಿ ನಡೆಸ್ತಾ ಇದೆ. ವೀಕ್ಷಕರ, ಮಮತಾ ದೀದಿಗೆ ಇಷ್ಟೊಂದು ಒತ್ತಡ ಇತ್ತ ಈ 22 ವರ್ಷದ ಹುಡುಗಿಯನ್ನ 1500 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದು ಅರೆಸ್ಟ್ ಮಾಡೋದಕ್ಕೆ? ಸೋಷಿಯಲ್ ಮೀಡಿಯಾದ ತುಂಬ ಇವತ್ತು ಈಕೆ ಎದ್ದೆಸದ್ದು. ನನಗೆ ಈ ವೆಸ್ಟ್ ಬೆಂಗಾಲ್ನ ಪೊಲೀಸರು ಇದ್ದಾರೆ ಅಂತ ಗೊತ್ತಾಗಿದ್ದೆ ಈ ಕೇಸ್ನಲ್ಲಪ್ಪ. ಅಪ್ಪಪ್ಪ, ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಅದೆಷ್ಟು ನಿಷ್ಠಾವಂತರು. ಶರ್ಮಿಷ್ಠಾರನ್ನ ಯಾಕಾಗಿಲ್ಲ ಅರೆಸ್ಟ್ ಮಾಡಿದ್ರು ಅನ್ನೋದಕ್ಕೆ ಇದೇ ವಿಡಿಯೋದಲ್ಲಿ ಕೇಳಿಬರೋ ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆಯಲ್ಲ, ಅದೇ ಸಾಕು, ಎಲ್ಲ ಅರ್ಥ ಆಗ್ಬಿಡುತ್ತೆ. अपने बोलने वो डेमोक्रेसी ऑर्डर डेमोक्रेसी नहीं है, बोलने का सोचने नहीं है, ऑर्डर डेमोक्रेसी नहीं है, डेमोक्रेसी बता रही है, इसको डेमोक्रेसी बोलेगा। समझ नहीं आया। ಅರ್ಥ ಆಯ್ತಾ ಶರ್ಮಿಷ್ಠಾ ಜೊತೆ ವೆಸ್ಟ್ ಬೆಂಗಾಲ್ ಪೊಲೀಸರು ಯಾಕಷ್ಟೊಂದು ಕೆಟ್ಟದಾಗಿ ನಡ್ಕೊಂಡ್ರು ಅಂತ? ಅಷ್ಟಾದರೂ ಕೂಡ ಅವರಿಂದ ಆಕೆಯನ್ನ ಒಂದೇ ಒಂದು ಚೂರು ಹೆದರಿಸೋಕ್ಕಾಗ್ಲಿ ಕುಗ್ಸೋದಕ್ಕಾಗ್ಲಿ ಆಗಿರಲೇ ಇಲ್ಲ. ಇನ್ನೂ ಮಾತಾಡ್ತೀನಿ. ಮೊದಲು ಇನ್ಸಿಡೆಂಟ್ ಏನು ಅನ್ನೋದನ್ನ ಒಂದ್ಸಲ ಹೇಳ್ಬಿಡ್ತೀನಿ. ಶರ್ಮಿಷ್ಠಾ ಗುರ್ಗಾಂವ್ನ ಹುಡುಗಿ, ಇನ್ನೂ ಕೂಡ 22 ವರ್ಷ ವಯಸ್ಸು. ಲಾ ಓದ್ತಾ ಇರುವಂತಹ ಈ ಹೆಣ್ಣು ಮಗಳು ರಾಷ್ಟ್ರೀಯತೆಯನ್ನ ಮೈಗೂಡಿಸ್ಕೊಂಡಿದ್ದಾಳೆ. ಈಕೆ ಪಹಲ್ಗಾಮ್ ದಾಳಿಯ ಬಗ್ಗೆ ಮಾತಾಡುವಾಗ ಆವೇಶದಿಂದ ಒಂದು ಬಳಸಬಾರದ ಪದವನ್ನು ಬಳಸ್ಬಿಟ್ಲು. ಮೊಹಮ್ಮದ್ ಪೈಗಂಬರರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾಳೆ. ಖಂಡಿತ ಶರ್ಮಿಷ್ಠಾರನ್ನ ಈ ವಿಷಯದಲ್ಲಿ ಬೆಂಬಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಆಕೆ ಮಾಡಿದ್ದು ತಪ್ಪೆ. ಅದರ ಅರಿವಾಗಿ ಆಕೆ ವಿಡಿಯೋ ಮಾಡಿ ಕೆಲವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದ್ರೆ ಕ್ಷಮಿಸಿ ಅಂತ ಕೂಡ ಕೇಳ್ಕೊಂಡಿದ್ಲು ಆಕೆ. ಅಷ್ಟರ ನಂತರವೂ ಪಶ್ಚಿಮ ಬಂಗಾಳದ ಪೊಲೀಸರು 1500 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಆಕೆಯನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಪ್ರಶ್ನೆ ಏನಂದರೆ, ದೀದಿ ನಾಡಿನಲ್ಲಿ ಕಾನೂನು ಒಂದೇ ಇದೆಯಾ ಅಥವಾ ಎರಡೆರಡು ಇದೆಯಾ ಅನ್ನೋದು. ಮಮತಾ ಬ್ಯಾನರ್ಜಿ ಎಂಥ ನೌಟಂಕಿ ರಾಣಿ ನೋಡಿ. ಒಂದು ಸಮುದಾಯಕ್ಕೆ ನೋವಾಯಿತು ಅಂದರೆ 1500 ಕಿಲೋಮೀಟರ್ ದೂರ ಇದ್ರೂ ಓಕೆ, ಹೋಗಿ ಎಳ್ಕೊಂಡು ಬರ್ತಾರೆ. ಸರಿನಪ್ಪ, ಕಾನೂನು ಪಾಲನೆ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ಳಿ. ಹಾಗಾದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರಲ್ಲ, ಇದೇ ಮಮತಾ ಬ್ಯಾನರ್ಜಿಯ ಪಕ್ಷದ ನಾಯಕರು, ಅವರ ಮೇಲೆ ಅದ್ಯಾವ ಕ್ರಮ ತೆಗೆದುಕೊಂಡಿದ್ದಾರೆ ಇದುವರೆಗೂ ಕೂಡ? ಮಹಾಕಾಳಿ ಬಗ್ಗೆ ಕೆಟ್ಟದಾಗಿ ಟ್ವೀಟ್ ಮಾಡಿದಂತಹ ಮಹುವಾ ಮೊಹಿತ್ರಾ ಅವರ ವಿರುದ್ಧ 200ಕ್ಕೂ ಹೆಚ್ಚು FIRಗಳಾಗಿದೆ. ಆದರೆ ಯಾವ ಕ್ರಮವೂ ಅವರ ಮೇಲೆ ಆಗಿಲ್ಲ. ವೆಸ್ಟ್ ಬೆಂಗಾಲ್ನ ಪೊಲೀಸರು ಏನು ರಜೆ ತಗೊಂಡು ಹೋಗಿದ್ರ ಅವತ್ತು? ಸಯೋನಿ ಘೋಷ್ ಶಿವನ ಬಗ್ಗೆ ಅಸಹ್ಯವಾಗಿ ಟ್ವೀಟ್ ಮಾಡ್ತಾಳೆ. ವೆಸ್ಟ್ ಬೆಂಗಾಲ್ ಪೊಲೀಸರು ಆಗ ಮಲಗಿದ್ರು ಅನಿಸುತ್ತೆ. ಮುರ್ಷಿದಾಬಾದ್ನಲ್ಲಿ ಗಲಭೆ ಎಬ್ಬಿಸಿ ಅಮಾಯಕ ಹಿಂದೂಗಳ ಮೇಲೆ ದೌರ್ಜನ್ಯ ಸಿಗದಾಗ ಈ ಗುಂಡಾಗಳನ್ನು ಹಿಡಿಯೋಕೆ ತಾಕತ್ತಿಲ್ಲದ ಪಶ್ಚಿಮ ಬಂಗಾಳದ ಪೊಲೀಸರು ಒಂದು ಸಮುದಾಯಕ್ಕೆ ದುಃಖ ಆಗಿದೆ ಅಂದ ಕೂಡಲೇ ಮನೆ ಬಾಗಿಲಿಗೆ ಬಂದು ಕರೆದುಕೊಂಡು ಹೋಗ್ತಾರೆ. ಅದು ಕೂಡ ಬಿಡಿ, ಈಗ ಆ ಶರ್ಮಿಷ್ಠಾರನ್ನ ಹೀಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ್ರು ಅಂತ ಅರೆಸ್ಟ್ ಮಾಡಿದ್ರಲ್ಲ, ಈಕೆಯನ್ನು ಅರೆಸ್ಟ್ ಮಾಡೋದಕ್ಕೆ ಒತ್ತಡ ತನ್ನಲ್ಲ ವಜದ್ ಖಾನ್, ಆತ ಮಾಡಿದ್ದೇನು? ಆತ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತಂದಿರಲಿಲ್ವೇ? ಆತನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಹಾಗಾದರೆ ಪಶ್ಚಿಮ ಬಂಗಾಳದಲ್ಲಿ ಏನಾದರೂ 2 ರೀತಿಯ ಕಾನೂನು ಇದೆಯಾ? ಇದು ಪಶ್ಚಿಮ ಬಂಗಾಳಕ್ಕಷ್ಟೇ ಸೀಮಿತ ಅಂತ ಅಲ್ಲ, ನಮ್ಮಲ್ಲೂ ಇದೇ ಕತೆ ಇದೆ. ಮೊನ್ನೆ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ
ಆದರೆ ಅವರನ್ನು ರೌಡಿ ಶೀಟರ್ ಅಂತ ಕರೀತಾರೆ. ಮಾಡಿದವರಿಗೆ ಒಂದೇ ಒಂದು ಮಾತು ಕೂಡ ಹೇಳೋದಿಲ್ಲ, ಅವರ ಬಗ್ಗೆ ಯಾವುದೇ ಬೈಗುಳ ಕೂಡ ಬರೋದಿಲ್ಲ. ಆದರೆ ಅದೇ ಅಬ್ದುಲ್ ಆದಾಗ ತನಿಖೆಗೂ ಮುನ್ನ ಭಗವದ್ಗೀತೆಯಲ್ಲಿ ಮಾಡಿ ಅಂತ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಹಿಡೀಲಿ ಪರವಾಗಿಲ್ಲ, ಆದರೆ ಈ ಲೆವೆಲ್ಗೆ ಹಿಡಿಯೋಕೆ ಹೋಗಬೇಡಿ ದಯವಿಟ್ಟು, ನಿಮಗೂ ಇದು ಒಳ್ಳೆಯದಲ್ಲ. ವೋಟ್ ಬ್ಯಾಂಕಿಗೋಸ್ಕರ ಧರ್ಮವನ್ನೇ ಮರೆತು ದೇಶದ ಕಾಳಜಿಯನ್ನೇ ಬಿಟ್ಟು ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಹೇಗೆ ಸಹಿಸ್ಕೊಳ್ಬೇಕು? ಜನರಿಗಂತೂ ನಮ್ಮ ಕಾನೂನಿನ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಇವತ್ತು ಇದೇ ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಮಾಡಿ ಜೈಲಿಗೆ ಹೋದವನು ಜಾಮೀನು ಪಡೆದು ರಾಜಾರೋಷವಾಗಿ ಹೊರಗೆ ಬರ್ತಾನೆ. ಇದು ನಮ್ಮ ಕಾನೂನು. ಹಾಳಾದ ಪಕ್ಷಗಳ ಓಲೈಕೆ ರಾಜಕಾರಣ. ಆ ಹೆಣ್ಣು ಮಗಳನ್ನು ಹೀಗೆ ಎಳೆದುಕೊಂಡು ಹೋದ್ರಲ್ಲ, ಅಷ್ಟೆಲ್ಲ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸೋ ಮಮತಾ ಬ್ಯಾನರ್ಜಿ ಪೊಲೀಸರು ಆ ಹೆಣ್ಣು ಮಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಬೆದರಿಕೆ ಹಾಕ್ತಿದ್ದಾರಲ್ಲ, ಅವರನ್ನು ಯಾಕೆ ವಂದಿಸಿಲ್ಲ ಸ್ವಾಮಿ? ಯಾಕೆ? ಅವರು ಬಾಂಧವರು ಅನ್ನೋ ಕಾರಣಕ್ಕ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಶರ್ಮಿಷ್ಠರನ್ನು ಆಗಲೇ ಹೇಳ್ದಂಗೆ ಅರೆಸ್ಟ್ ಮಾಡೋದಕ್ಕೆ ಮುಖ್ಯ ಕಾರಣ ಈ ವಜದ್ ಖಾನ್. ಈತನ ಒತ್ತಡದಿಂದಲೇ ಶರ್ಮಿಷ್ಠರನ್ನು ಬಂಗಾಳದ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈತನಿಂದಲೇ ದೀದಿ ಹೆದರಿದ್ದು ಕೂಡ. ಅಷ್ಟಕ್ಕೂ ಇವನೇನು ಸಾಚ ಅಂದ್ಕೊಂಡ್ರ? ಈತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಕ್ಕೆ ಲೆಕ್ಕವೇ ಇಲ್ಲ. ಅಷ್ಟೊಂದು ಕೀಳು ಮಟ್ಟದ ಟ್ವೀಟ್ಗಳನ್ನು ಈತ ಮಾಡಿದ್ದಾನೆ. ಆದರೆ ಮಮತಾ ಸರ್ಕಾರ ಈತನ ಮೇಲೆ ಯಾವ ಕ್ರಮವನ್ನು ಕೂಡ ಇದುವರೆಗೂ ತೆಗೆದುಕೊಂಡೇ ಇಲ್ಲ. ಆದರೆ ಈಗ ಈತನ ವಿರುದ್ಧ ಅಸ್ಸಾಂನಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರೋ ಪ್ರಕರಣಗಳು ದಾಖಲಾಗಿದೆ. ಸೊ ಅಸ್ಸಾಂ ಪೊಲೀಸರು ಬಂಗಾಳದ ಪೊಲೀಸರು ಹೇಗೆ ಶರ್ಮಿಷ್ಠರನ್ನು ಗುರ್ಗಾವ್ನಿಂದ ಅರೆಸ್ಟ್ ಮಾಡಿದ್ರು, ಹಾಗೆ ಇವರು ಕೂಡ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ ವಜದ್ ಖಾನ್ನನ್ನು ಅರೆಸ್ಟ್ ಮಾಡೋದಕ್ಕೆ ತಯಾರಿ ನಡೆಸ್ತಿದ್ದಾರೆ. A case has been registered against him. So our police will go to West Bengal and we will request government of West Bengal to hand over him to Assam. But kiman cooperation government of West Bengal or pra pao hetu samoye kobo paribo, aji tu etiai kobo nwari. ಯಾವಾಗ ಈ ವಿಷಯ ಗೊತ್ತಾಯ್ತೋ ಕೂಡಲೇ ವಜದ್ ಖಾನ್ನನ್ನು ಸೇಫ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿಯ ಹಿಂದೂ ವಿರೋಧಿ ಸರ್ಕಾರ ರೆಡಿ ಆಗಿಬಿಟ್ಟಿದೆ. ವಜದ್ ಖಾನ್ನನ್ನು ಅಲ್ಲಿಂದ ಎಸ್ಕೇಪ್ ಮಾಡಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಬಟ್ ಇದು ಇಲ್ಲಿಗೆ ಅಂತೂ ಮುಗಿಯೋದಿಲ್ಲ. ಬಿಶ್ವಾ ಶರ್ಮಾ ಅವರು ಕೈ ಇಟ್ಟಿದ್ದಾರೆ ಅಂದರೆ ವಜದ್ ಖಾನ್ನ ಕತೆ ಮುಗಿತು ಬಿಡಿ. ಹಂಗೇನಾದರೂ ಆಗಿಲ್ಲ ಅಂದರೆ ನೆಕ್ಸ್ಟು ಯೋಗಿಜಿಯೇ ಬರಬೇಕಾಗಬಹುದು. ಇವತ್ತು ಪಶ್ಚಿಮ ಬಂಗಾಳ ಯಾವ ಸ್ಥಿತಿಗೆ ಬಂದು ತಲುಪಿದೆ ನೋಡಿ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅಲ್ಲಿನ ಹಿಂದೂಗಳೇ. ಪಶ್ಚಿಮ ಬಂಗಾಳದಲ್ಲಿ ಇವತ್ತಿಗೂ ಹಿಂದೂಗಳೇ ಬಹುಸಂಖ್ಯಾತರು. ಆದರೆ ಅವ್ರು ಮಾಡಿಕೊಂಡ ತಪ್ಪುಗಳಿಂದ ಅನುಭವಿಸ್ತಾ ಇದ್ದಾರಷ್ಟೇ. ಒಂದು ಸಲ ಹಿಂದೂಗಳ ಮೇಲೆ ದೌರ್ಜನ್ಯ ಆದಾಗ ಸರ್ಕಾರ ಬದಲಿಸೋ ಕೆಲಸ ಮಾಡಿದರೆ ಅಥವಾ ಅದರ ಧೈರ್ಯ ಮಾಡಿದರೆ ಹೀಗೆ ಆಗ್ತಾನೆ ಇರಲಿಲ್ಲ. ಅದೇ ಅವರಾದರೆ ನೋಡಿ, ನಮ್ಮ ಮಂಗಳೂರಿನಲ್ಲಿ ಅಬ್ದುಲ್ ಕೊಲೆ ಆದಾಗ ಒಗ್ಗಟ್ಟಾಗಿ ಬಂದು ರಾಜೀನಾಮೆಯನ್ನು ಕೊಡ್ತಾರೆ. ಸರ್ಕಾರ ಕೂಡಲೇ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠರನ್ನ ಬದಲಾಯಿಸಿಬಿಡುತ್ತೆ. ಹಿಂದೂ ಕಾರ್ಯಕರ್ತರನ್ನ ಗಡೀಪಾರು ಕೂಡ ಮಾಡ್ತಾರೆ. ಅದೇ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಆಯ್ತಾ ಇವೆಲ್ಲ? ಒಮ್ಮೆ ಯೋಚನೆ ಮಾಡಿ, ಯಾರಿಂದ ನಮಗೆ ರಕ್ಷಣೆ ಇದೆಯೋ ಅಂಥವರನ್ನ ಆಯ್ಕೆ ಮಾಡಿ. ನಾಳೆ ಪಶ್ಚಿಮ ಬಂಗಾಳದ ಸ್ಥಿತಿ ಇಲ್ಲೂ ಕೂಡ ಬರೋದು ಬೇಡ. ಏನಂತೀರಾ ವೀಕ್ಷಕರೇ? ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.